ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಯಕ್ಷಿಯನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮತ್ತೊಂದು ಮಿನಿ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತದ್ದು ವಿಭಿನ್ನವಾಗಿರುವಂತಹ ಟಾಪಿಕ್ ಇಟ್ಕೊಂಡು ನಿಮ್ಮ ಜೊತೆ ಬಂದಿದ್ದೇನೆ, ಅಥವಾ ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ನಿಮ್ಮ ಜೊತೆ ಬಂದಿದ್ದೇನೆ. ಏನಂತ ಕೇಳಿದರೆ ನೋಡಿ, ಇದರ ಕೈಯಲ್ಲಿ ಏನೋ ಒಂದು ಇಟ್ಕೊಂಡಿದ್ದೇನೆ ನೋಡಿ, ಕಾಣ್ತಾ ಇರಬಹುದು ನಿಮಗೆ. ಏನಿದು? ಹೆಚ್ಚಿನವರು ಹೇಳಬಹುದು ಇದು ಯಕ್ಷಗಾನದಲ್ಲಿ ಉಪಯೋಗಿಸುವಂತಹ ಒಂದು ಪರಿಕರ ಅಂತ ಹೇಳಬಹುದು. ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿರದೆಯೂ ಇರಬಹುದು. ಗೊತ್ತಿದ್ದವರಿಗಲ್ಲ, ಇದು ಗೊತ್ತಿರದೇ ಇರುವಂಥವರಿಗೆ ಈ ವಿಡಿಯೋ. ಗೊತ್ತಿರುವವರಿಗೆ ತೊಂದರೆ ಇಲ್ಲ, ಬಟ್ ಗೊತ್ತಿರದೇ ಇರುವಂತಹ ಅವರು ಇರ್ತಾರೆ, ಅವರಿಗೋಸ್ಕರ ಇದೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದು ಯಕ್ಷಗಾನದಲ್ಲಿ ಸ್ತ್ರೀ ವೇಷಧಾರಿಗಳು ಉಪಯೋಗ ಮಾಡುವಂತಹ ಒಂದು ಪರಿಕರ ಅಥವಾ ಒಂದು ಅಸ್ತ್ರ ಅಂತ ಹೇಳಬಹುದು. ಸ್ತ್ರೀ ವೇಷದವರಿಗೆ ಬಹು ಮುಖ್ಯವಾಗಿ ಉಪಯೋಗಿಸುವಂತಹ ಒಂದು ಸಾಧನ ಅಂತ ಹೇಳಿ, ಇದನ್ನು ಯಕ್ಷಗಾನ ಭಾಷೆಯಲ್ಲಿ ಕಿರಣ ಅಂತ ಹೇಳಿ ಕರಿತೇವೆ. ಇದು ನೋಡಿ, ಇದು ತೆಗಿಲಿಕ್ಕಾಗತ್ತೆ, ಅದು ಸೆಟ್ಟು ಬರ್ತಾ ಇದೆ. ಕೆಲವು ಫಿಕ್ಸ್ ಇರುತ್ತೆ, ಇದು ಫಿಕ್ಸ್ ಅಲ್ಲ, ಇದು ರಿಮೂವ್ ಮಾಡಿ ಮತ್ತೆ ಹಾಕುವಂಥದ್ದು. ಸೊ ಗೊತ್ತಾಯ್ತಲ್ಲ, ಇದು ನನ್ನದಲ್ಲ, ಇದು ನಾನು ನಮ್ಮ ಸೆಟ್ಟಿನವರು ತಗೊಂಬಂದದ್ದು. ನಾನು ಸ್ತ್ರೀವೇಷ ಮಾಡುವುದಿಲ್ಲ, ಮುಂಚೆ ಮಾಡ್ತಾ ಇದ್ದೆ. ನಮ್ಮದು ಎಲ್ಲ ಸ್ತ್ರೀ ವೇಷ ಮಾಡುವಷ್ಟೆಲ್ಲ ನಾವು ಇಲ್ಲ. ಹಾಗಾಗಿ ನಾನು ಹುಂಡು ವೇಷ, ಕಿರೀಟ ವೇಷ ಹಾಕಿರೋದ್ರಿಂದ. ಬಟ್ ಇದು ನಮ್ಮ ಸೆಟ್ಟಿನವರಲ್ಲಿ ಕಾಡಿ ಬೇಡಿ ಕೊಡಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ ಅಂತ ಹೇಳಿ ತಗೊಂಡು ಬಂದಿರುವಂಥದ್ದು ನಮ್ಮ ಸೆಟ್ಟಿನ ಕಲಾವಿದರದ್ದು. ಇದು ಕಿರಣ ಅಂತ ಹೇಳಿ ಇದನ್ನು ಕರೀತಾರೆ. ಇದರ ಉಪಯೋಗ ಏನು ಅಂತ ಕೇಳಿದರೆ, ನೀವು ಯಕ್ಷಗಾನದಲ್ಲಿ ಎಲ್ಲ ನೋಡಿರ್ಬೋದು. ಸ್ತ್ರೀ ವೇಷಧಾರಿಗಳು ಯಕ್ಷಗಾನದಲ್ಲಿ ಬಳಕೆ ಮಾಡುವಂಥದ್ದು. ಎಲ್ಲಿ ಬಳಕೆ ಮಾಡ್ತಾರೆ, ಹೇಗೆ, ಎಲ್ಲಿ ಹಾಕಿರ್ತಾರೆ ಅನ್ನೋದ್ರೆ ನೋಡಿ, ಈ ರೀತಿ ಹಿಂದುಗಡೆ ನೋಡಿರ್ಬೋದು ನೀವು. ಯಕ್ಷಗಾನದಲ್ಲಿ ಈ ರೀತಿ ಹಿಂದುಗಡೆ ಉಪಯೋಗ ಮಾಡುವಂತಹ ಒಂದು ಕಿರಣ ಅಂತ ಹೇಳಿ, ಇದು ಬಹು ಸ್ತ್ರೀ ವೇಷಧಾರಿಗಳು, ಸ್ತ್ರೀ ವೇಷದ ಎಲ್ಲ ಪಾತ್ರಗಳಿಗೂ, ಸ್ತ್ರೀ ವೇಷದಲ್ಲಿ ಬರುವಂತಹ ಕೆಲವು ಪಾತ್ರಗಳಿಗೆ, ಬಹುತೇಕ ಎಲ್ಲ ಪಾತ್ರಗಳಿಗೂ ಉಪಯೋಗ ಮಾಡುವಂಥದ್ದು. ನೀವು ನೋಡ್ತೀರಲ್ಲ, ಯಕ್ಷಗಾನ ನೋಡುವಾಗ ಅಬ್ಸರ್ವ್ ಮಾಡಿರ್ಬೋದು. ಬಟ್ ಅದು ಏನು ಅಂತ ಗೊತ್ತಿಲ್ಲ. ನೋಡಿ, ಇದು ನಿಮಗೆ ಗೊತ್ತಿರ್ಬೋದು. ಆ್ಯಕ್ಚುಲಿ ಇದು ಎರಡು ಸೈಡ್ ಕೂಡ ಉಪಯೋಗ ಮಾಡ್ಬೋದು ಅಂತ ಕಾಣ್ತದೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇದೆ, ವೆಲ್ವೆಟ್ ಇದು, ಮತ್ತು ಇದಕ್ಕೆ ಈ ಪಟ್ಟಿಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ, ಇದನ್ನು ಎರಡು ಬದಿಗೆ ಕೂಡ ಉಪಯೋಗ ಮಾಡ್ಬೋದು. ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆ, ಹೀಗೂ ಉಪಯೋಗ ಮಾಡ್ಬೋದು, ತಿರುಗಿಸಿ ಕೂಡ ಉಪಯೋಗ ಮಾಡ್ಬೋದು. 1/2 ಅಂತೇಳಿ, ಅಂದರೆ ಒಂದರಲ್ಲಿ ಎರಡು ವಿಚಾರಗಳನ್ನು ಮಾಡಿದರೆ ಮಾಡ್ಬೋದು. ನೋಡಿ, ಇದು ಶಬ್ದ ಬರ್ಬೋದು, ನಾನು ಮೈಕ್ ಹತ್ರ ಹಿಡಿತೇನೆ. ಇದು ಏನು ಕೇಳಿದರೆ, ಈ ಏನು ಒಂದು ಶೀಟ್, ನಮ್ಮ ಸ್ಟೀಲ್ ಥರ ಬರುವಂತಹ ಒಂದು ಶೀಟ್, ಇದು ಏನು ಡಬ್ಬಿ ಥರ ಬರ್ತದಲ್ಲ, ಅದರ ಒಂದು ಶೀಟ್ ಇದು. ಅದನ್ನು ಈ ಸೈಜಿಗೆ ಕಟ್ ಮಾಡಿ ಈ ಡಿಸೈನನ್ನು ತಂದಿರುವಂಥದ್ದು. ಬಟ್ ಫೈಬರ್ ಇದ್ದು ಕೂಡ ಇದೆ ಏನೋ ಗೊತ್ತಿಲ್ಲ ನನಗೆ. ಬಟ್ ಆ್ಯಕ್ಚುಲಿ ಇದು ಒಂದು, ಅಂದರೆ ಕಬ್ಬಿಣದ ಶೀಟ್ ಹೇಳ್ತಾರಲ್ಲ, ಏನು ತಗಡು ಅಥವಾ ಏನು ಡಬ್ಬಿಯ ಶೀಟ್ ಥರ ಬರ್ತದೆ ಸ್ಟೀಲ್ದು, ಆ ರೀತಿಯ ಒಂದು ಶೀಟ್ ಇದು. ಇದನ್ನು ಈ ಶೇಪಿಗೆ ಮಾಡಿಕೊಂಡು ವರ್ಕ್ ಮಾಡುವವರು ಇರ್ತಾರಲ್ಲ, ಅವರು ಮಾಡುವಂಥದ್ದು. ಇದನ್ನು, ಇದು ಮರ, ಆ್ಯಕ್ಚುಲಿ ಇದು ಮರ ಆಯಿತಾ, ಇದು ಮರದ್ದು ಈ ಡಿಸೈನ್ ಇದೆ, ಇದು ಮರದ್ದು, ಇದು ಎಕ್ಸ್ಟ್ರಾ ಮಾಡಿರುವಂಥದ್ದು ಅವರಿಗೆ ಬೇಕಾದ ಹಾಗೆ. ಮತ್ತು ಇಲ್ಲಿ ಮಣಿಗಳ ಡಿಸೈನನ್ನು ಮಾಡಿರ್ತಾರೆ. ಎಲ್ಲ ಇದೇ ರೀತಿ ಇರುವುದಿಲ್ಲ, ಬೇರೆ ಬೇರೆ ಡಿಸೈನಲ್ಲಿ ಮಾಡಿರ್ತಾರೆ. ಅವರವರಿಗೆ ಹೇಗೆ ಬೇಕೋ ಅವ್ರಿಗೆ ಹೇಳ್ತಾರೆ, ಆ ರೀತಿ ಇದು ಡಿಸೈನಿಂಗನ್ನು ಮಾಡಿರ್ತಾರೆ.
ಇಲ್ಲಿ ಡಿಸೈನ್ಗೆ ಬೇಕಾದಂತಹ ಒಂದಷ್ಟು ಪರಿಕರಗಳನ್ನು ಕೂಡ ಹಾಕಿದ್ದಾರೆ. ಇದು ರಬ್ಬರ್ ಬ್ಯಾಂಡ್ ಥರ ಬರುತ್ತಲ್ಲ, ತಲೆಗೆ ರಬ್ಬರ್ ಬ್ಯಾಂಡ್ ಕಟ್ತೇವಲ್ಲ, ಆ ರೀತಿ ರಬ್ಬರ್ ಬ್ಯಾಂಡ್ ಇದು ನೋಡಿ ಕಾಣ್ತಿರ್ಬೋದು ಇದು. ಮತ್ತು ಇಲ್ಲಿ ಸೈಡ್ ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಹೀಗೆ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಗಮ್ಮಲ್ಲಿ ಅಂಟಿಸುವಂಥದ್ದು ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಮತ್ತು ನೋಡಿ ಇದೊಂದು ಪಟ್ಟಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಟ್ಟಿ ಸಿಗ್ತದೆ ರೆಡಿಮೇಡಲ್ಲಿ ಸಿಗುವಂತಹ ಪಟ್ಟಿಯನ್ನು ಈ ರೀತಿ ಡಿಸೈನಿಂಗ್ ಮಾಡಿಕೊಳ್ತಾರೆ. ಇದೊಂದು ವೆಲ್ವೆಟ್ ಅಂತ ಹೇಳಿ ಸಿಗುವಂಥದ್ದು ಶೀಟ್ ಸಿಗುತ್ತೆ, ರೆಡ್ಡಿದ್ದು ಯಕ್ಷಗಾನದ ಇರುತ್ತೆ ಅದು, ಅದನ್ನು ಹೀಗೆ ಅಂಟಿಸುವಂಥದ್ದು. ಇದನ್ನು ಕಿರಣ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ದೇನೆ. ಓಕೆ, ಹೇಗೆ ಇದನ್ನು ಹಾಕುವಂಥದ್ದು ನೋಡಿ, ಇಲ್ಲಿ 2 ಹಗ್ಗ ಇದೆಯಲ್ಲ, ಇದು ಕಟ್ಟುವಂಥದ್ದು. ಇಲ್ಲಿ ಒಂದು ಮುಂದೆ ಒಂದು ಇದನ್ನು ಕೂಡ ಈ ಕಡೆ ತಲೆಗೆಯನ್ನು ಮುಂದೆ ಇಡುವಾಗ ಅದಕ್ಕೆ ಎಳೆದು ಕಟ್ಟುವಂಥದ್ದು. ಹಿಂದುಗಡೆಗೆ ಇದು ಬೆಂಡಾಗಬಾರ್ದಲ್ಲ ತಲೆಗಿಡುವಾಗ, ಇಲ್ಲಿ ಹೀಗೆ ಇಡ್ತೇವೆ, ಇದು ಹಿಂದುಗಡೆಗೆ ಹೋಗಬಾರ್ದಲ್ಲ ಅಂತ ಹೇಳಿ ಈ ಹಗ್ಗದಿಂದ ಕಟ್ಟುವಂಥದ್ದು. ಹೇಗೆ ಕಟ್ಟುವಂಥದ್ದು ಕೇಳಿದ್ರೆ, ನಾವೇನು ಟೋಪನ್ ಅಂತ ಹೇಳಿ ಕರಿತೇವಲ್ಲ, ತಲೆಗೆ ಸ್ತ್ರೀವೇಷದ ಟೋಪನ್ ಏನು ಇರ್ತದಲ್ಲ ಕೂದಲು, ಅದರ ನಡುವಿಗೆ ಸೂಡಿಯನ್ನು ಹಾಕ್ತಾರೆ. ಹೀಗೆ ರೌಂಡಿಗೆ ಸೂಡಿಯನ್ನು ಹಾಕಿ ಅದಕ್ಕೆ ಇದನ್ನು ಹೀಗೆ ಇಡುವಂಥದ್ದು, ಆಗ ಚಂದ ಕಾಣ್ತದೆ. ತದನಂತರ ಏನಾಗ್ತದೆ ಕೇಳಿದರೆ, ನೋಡಿ ಸಾರಿ ಏನೋ ಹೇಳ್ತಾ ಇದ್ದೆ, ಆ ಸೂಡಿಯನ್ನು ಇಲ್ಲಿ ಇಡ್ತಾರಲ್ಲ, ತದನಂತರ ಏನಾಗ್ತದೆ ಅಂತ ಕೇಳಿದರೆ, ಇದನ್ನಲ್ಲಿ ಇಟ್ಟು ಅದಕ್ಕೆ ಹೂವನ್ನು ಕಟ್ತಾರೆ ಮತ್ತು ಇದನ್ನು ಹಿಂದುಗಡೆಗೆ ಕಟ್ಟುವಂಥದ್ದು ಗಟ್ಟಿಯಾಗಿ ನಿಲ್ತದೆ ಕಿರಣ. ಮತ್ತು ಇಲ್ಲಿ ಕಿವಿಗೆ ಬೇರೆಲ್ಲ ಬರ್ತದೆ, ಮತ್ತು ನಾನು ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ. ಇದು ಕಿರಣ ಗೊತ್ತಾಗಿರ್ಬೋದು ಅಂದುಕೊಳ್ತೇನೆ, ಯಾರು ಕೆಲವರಿಗೆಲ್ಲ ಗೊಂದಲ ಇರ್ಬೋದು. ಸೊ ನೋಡಿ, ಇದು ಯಕ್ಷಗಾನದಲ್ಲಿ ಬಳಕೆ ಮಾಡುವಂತಹ ಕಿರಣ ಅಂತ ಹೇಳಿ ಗೊತ್ತಾಯ್ತಲ್ಲ. ಸೊ ನೋಡಿ, ಮತ್ತೊಮ್ಮೆ ಯಾರು ನೋಡಲಿಲ್ಲ ಒಮ್ಮೆ ನೋಡ್ಕೊಳ್ಳಿ ನೀಟಾಗಿ. ಇದಕ್ಕೆ ಅಮೌಂಟ್ ಇರುತ್ತೆ, ತುಂಬ ಕಾಸ್ಟ್ಲಿ ಹೇಳ್ಬೋದು. ವರ್ಕ್ ತುಂಬ ಸೂಕ್ಷ್ಮವಾದಂತಹ ವರ್ಕ್ಗಳೆಲ್ಲ, ಹಾಗಾಗಿ ಅಮೌಂಟ್ ಹೇಳ್ಬೋದು. ನನಗೆ ಅಮೌಂಟ್ ಗೊತ್ತಿಲ್ಲ ಎಷ್ಟು ಅಂತೇಳಿ. ಇರುತ್ತೆ 1000 ಹತ್ರ, 1500, 1000 ಈ ರೇಂಜಲ್ಲೆಲ್ಲ ಇರ್ಬೋದು. ಓಕೆ, ಇದು ಕಿರಣದ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದುಕೊಳ್ತೇನೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ವಾಹಿನಿಯನ್ನು ವೀಕ್ಷಿಸಿ. ಮತ್ತಷ್ಟು ವಿಡಿಯೋಗಳು ಬರ್ತಾ ಇರ್ತದೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.